ಸ್ನೇಹಿತರೆ, ನಿಮ್ಮೊಂದು ಮೊಬೈಲ್ ಚಾರ್ಜ್ ಬೇಗನೆ ಖಾಲಿ ಆಗ್ತಾ ಇದೆಯಾ? ಹಾಗಾದರೆ ನಾನು ಹೇಳುವಂತಹ ಕೆಲವೊಂದು ಸಿಂಪ್ಲಿ ಸೆಟ್ಟಿಂಗ್ಸನ್ನು ನೀವು ಆನ್ ಮಾಡಿದರೆ ಸಾಕು, ನಿಮ್ಮೊಂದು ಮೊಬೈಲ್ ಚಾರ್ಜನ್ನು ನೀವು ಇಲ್ಲಿ ಸೇವ್ ಮಾಡ್ಬೋದು. ಈ ಸೆಟ್ಟಿಂಗ್ಸನ್ನು ಆನ್ ಮಾಡಿದರೆ ನೀವು ಇಲ್ಲಿ ನಿಮ್ಮೊಂದು ಚಾರ್ಜನ್ನು ಸೇವ್ ಮಾಡ್ಬೋದು. ಹಾಗೆಯೇ ಜಾಸ್ತಿ ಸಮಯ ನಿಮ್ಮೊಂದು ಮೊಬೈಲನ್ನು ಯೂಸ್ ಮಾಡ್ಬೋದು. ಸ್ನೇಹಿತರೆ, ಯಾವೆಲ್ಲ ಸೆಟ್ಟಿಂಗ್ಸನ್ನು ಆನ್ ಮಾಡಬೇಕಂತ ಇವತ್ತು ನಾನು ನಿಮಗೆ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವಂತಹ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಸೆಟ್ಟಿಂಗ್ಸ್ ಓಪನ್ ಆದಮೇಲೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ಬ್ಯಾಟ್ರಿ ಸೆಟ್ಟಿಂಗ್ಸ್ ಇರುತ್ತೆ, ಬ್ಯಾಟ್ರಿ ಅಂತ. ಈ ಒಂದು ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡಿ. ಬ್ಯಾಟ್ರಿ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ಈ ರೀತಿ ಎಂಟರ್ಫೇಸ್ ಇರುತ್ತೆ. ಆನಂತರ ಇಲ್ಲಿ ಮೋರ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಈ ಒಂದು ಮೋರ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಪರ್ಫಾರ್ಮೆನ್ಸ್ ಮೋಡ್ ಅಂತ ಇರುತ್ತೆ, ಈ ಒಂದು ಪರ್ಫಾರ್ಮೆನ್ಸ್ ಮೋಡ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಒಂದು ಸೆಟ್ಟಿಂಗ್ಸು ನಿಮ್ಮ ಮೊಬೈಲಲ್ಲಿ ಬೇರೆ ರೀತಿಯಲ್ಲೂ ಕೂಡ ಇರ್ಬೋದು. ನೀವು ಸರ್ಚ್ ಮಾಡಿ ಈ ಒಂದು ಸೆಟ್ಟಿಂಗ್ಸನ್ನು ಹುಡುಕಿ. ಪರ್ಫಾರ್ಮೆನ್ಸ್ ಮೋಡಲ್ಲಿ ಸ್ನೇಹಿತರೆ ಹೈ ಪರ್ಫಾರ್ಮೆನ್ಸ್, ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಹಾಗೆ ನೋ ಪರ್ಫಾರ್ಮೆನ್ಸ್ ಅಂತ ಇರುತ್ತೆ. ಇಲ್ಲಿ ಹೈ ಪರ್ಫಾರ್ಮೆನ್ಸನ್ನು ನೀವು ಸೆಟ್ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಬ್ಯಾಟ್ರಿ ಬೇಗನೆ ಖಾಲಿ ಆಗುತ್ತೆ, ಇಲ್ಲಿ ಚಾರ್ಜ್ ಬೇಗನೆ ಡೌನ್ ಆಗುತ್ತೆ. ಸೊ ಅದಕ್ಕೆ ನೀವು ಇಲ್ಲಿ ಸ್ಮಾರ್ಟ್ ಅಥವಾ ನೋ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಅಂತ ಕ್ಲಿಕ್ ಮಾಡಿ. ನಾನಿಲ್ಲೀಗ ಸ್ಮಾರ್ಟ್ ಅಂತ ಕ್ಲಿಕ್ ಮಾಡ್ಕೋತೇನೆ, ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಮೋಡು. ಇಲ್ಲಿ ನೀವು ನೋ ಪರ್ಫಾರ್ಮೆನ್ಸ್ ಮೋಡನ್ನು ಕ್ಲಿಕ್ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಚಾರ್ಜು ಜಾಸ್ತಿ ಹೊತ್ತು ಉಳಿಯುತ್ತೆ, ಅಂದರೆ ಬೇಗನೆ ಖಾಲಿ ಆಗಲ್ಲ. ಸೊ ಇಲ್ಲಿ ನಾನು ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಮೋಡನ್ನು ಕ್ಲಿಕ್ ಮಾಡಿದ್ದೇನೆ. ಆನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಇಲ್ಲಿ ಆಪ್ಟಿಮೈಸ್ ಸ್ಟ್ಯಾಂಡ್ ಬೈ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಅಲ್ಟ್ರಾ ಸ್ಟ್ಯಾಂಡ್ ಮೋಡ್, ಬ್ಯಾಲೆನ್ಸ್ಡ್ ಮೋಡ್ ಹಾಗೆ ಆಫ್ ಅಂತ ಇರುತ್ತೆ, 3 ಆಪ್ಷನ್ ಇರುತ್ತೆ. ಇಲ್ಲಿ ಸ್ನೇಹಿತರೆ ಅಲ್ಟ್ರಾ ಸ್ಟ್ಯಾಂಡ್ ಬೈ ಮೋಡನ್ನು ನೀವು ಚೂಸ್ ಮಾಡಿದ್ರೆ ನಿಮ್ಮ ಒಂದು ಬ್ಯಾಟ್ರಿ ಜಾಸ್ತಿ ಹೊತ್ತು ಬಾಳಿಕೆ ಬರುತ್ತೆ, ಅಂದರೆ ನೀವು ಒಂದ್ಸಲ ಚಾರ್ಜ್ ಹಾಕಿದ್ಮೇಲೆ ನಿಮ್ಮ ಒಂದು ಬ್ಯಾಟ್ರಿ ಬೇಗನೆ ಡೌನ್ ಆಗಲ್ಲ. ಈ ಒಂದು ಅಲ್ಟ್ರಾ ಸ್ಟ್ಯಾಂಡ್ ಬೈ ಮೋಡನ್ನು ನೀವು ಆನ್ ಮಾಡಿದರೆ ಬೇಗನೆ ನಿಮ್ಮೊಂದು ಚಾರ್ಜ್ ಖಾಲಿ ಆಗಲ್ಲ. ಸ್ನೇಹಿತರೆ, ಈ ಒಂದು ಮೋಡನ್ನು ನೀವು ಆನ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಕೆಲವೊಂದು ಆ್ಯಪ್ಸ್ಗಳು ಕ್ಲೋಸ್ ಆಗುತ್ತೆ, ಅಂದರೆ ನೀವು ಸ್ಕ್ರೀನ್ ಆಫ್ ಇದ್ದಾಗ, ನಿಮ್ಮೊಂದು ಮೊಬೈಲ್ ಸ್ಕ್ರೀನ್ ಆಫ್ ಇದ್ದಾಗ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ರೀತಿ ಆ್ಯಪ್ಸ್ ಇಲ್ಲಿ ರನ್ ಆಗಲ್ಲ. ಹಾಗೆಯೇ ನಿಮಗೆ ಇಲ್ಲಿ ನೋಟಿಫಿಕೇಶನ್ ಮೆಸೇಜ್ ಕೂಡ ಬರಲ್ಲ. ಆನಂತರ ಈ ಒಂದು ಮೆಸೇಜ್ ನೋಟಿಫಿಕೇಶನ್ ಬರೋದಕ್ಕೂ ಕೂಡ ಡಿಲೇ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಬ್ಯಾಟ್ರಿ ಚಾರ್ಜಿಂಗ್ ಸೇವ್ ಆಗ್ತಾ ಇರುತ್ತೆ. ಅದೇ ರೀತಿ ಬ್ಯಾಲೆನ್ಸ್ ಮಾಡಲು ಕೂಡ ಸ್ನೇಹಿತರೆ ನಿಮ್ಮ ಒಂದು ಬ್ಯಾಟ್ರಿನ ಸ್ವಲ್ಪ ಪ್ರಮಾಣದಲ್ಲಿ ನೀವು ಇಲ್ಲಿ ಸೇವ್ ಮಾಡ್ಕೋಬೋದು. ಈ ಒಂದು ಬ್ಯಾಲೆನ್ಸ್ ಮಾಡಲು ಕೂಡ ಸ್ನೇಹಿತರೆ ನಿಮಗೆ ಕೆಲವು ನೋಟಿಫಿಕೇಶನ್ ಮಾತ್ರ ನಿಮಗೆ ಇಲ್ಲಿ ಬರುತ್ತೆ, ಜಾಸ್ತಿ ಬರಲ್ಲ. ಇಲ್ಲಿ ನೋಟಿಫಿಕೇಶನ್ ಆಫ್ ಆಗಿರುತ್ತೆ, ನೀವು ಮೊಬೈಲ್ ಆನ್ ಮಾಡಿದ್ಮೇಲೆ ಬರ್ಬೋದು, ಅದು ಕೂಡ ಡಿಲೇ ಆಗುತ್ತೆ. ಇಲ್ಲಿ ನೀವು ಅಲ್ಟ್ರಾ ಸ್ಟ್ಯಾಂಡ್ ಬೈ ಮೋಡ್ ಹಾಗೆ ಬ್ಯಾಲೆನ್ಸ್ಡ್ ಮೋಡ್, ಈ 2 ಮೋಡಲ್ಲಿ ಯಾವುದಾದ್ರೂ ಒಂದು ಮೋಡನ್ನು ಚೂಸ್ ಮಾಡಿ. ಆನಂತರ ಸ್ನೇಹಿತರೆ ಬ್ಯಾಕ್ ಬಂದ ನಂತರ ಇಲ್ಲಿ ಸ್ಕ್ರೀನ್ ಬ್ಯಾಟ್ರಿ ಆಪ್ಟಿಮೈಸೇಷನ್ ಅಂತ ಇರುತ್ತೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಆಫ್ ಬ್ಯಾಲೆನ್ಸ್ಡ್ ಮೋಡ್ ಹಾಗೆ ಸೂಪರ್ ಪವರ್ ಸೇವಿಂಗ್ ಮೋಡ್ ಅಂತ ಇರುತ್ತೆ. ಇಲ್ಲಿ ನೀವು ಸೂಪರ್ ಪವರ್ ಸೇವಿಂಗ್ ಮೋಡನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಬ್ಯಾಟ್ರಿ ಸ್ನೇಹಿತರೆ 10% ಇಲ್ಲಿ ಸೇವ್ ಆಗುತ್ತೆ. ಅಂದರೆ ಇಲ್ಲಿ ಆಫಲ್ಲಿ ಇದ್ದಾಗ ಬ್ಯಾಟ್ರಿ ಚಾರ್ಜ್ ಬೇಗನೆ ಖಾಲಿ ಆಗುತ್ತೆ. ಅದನ್ನೇ ನೀವು ಇಲ್ಲಿ ಸೂಪರ್ ಪವರ್ ಸೇವಿಂಗ್ ಮೋಡನ್ನು ಆನ್ ಮಾಡಿದ್ರೆ 10% ಇಲ್ಲಿ ನೀವು ಬ್ಯಾಟ್ರಿನ ಸೇವ್ ಮಾಡ್ಕೋಬೋದು. ಇಲ್ಲಿ ಬ್ಯಾಲೆನ್ಸ್ಡ್ ಮೋಡನ್ನು ಕ್ಲಿಕ್ ಮಾಡಿದ್ರೆ 5% ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಸೇವ್ ಮಾಡ್ಕೋಬೋದು. ಇಲ್ಲಿ ಸ್ನೇಹಿತರೆ ಸೂಪರ್ ಪವರ್ ಸೇವಿಂಗ್ ಮೋಡನ್ನು ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕೆಲವೊಂದು ಡಿಸ್ಪ್ಲೇ ಎಫೆಕ್ಟ್ಸ್ ಕೂಡ ಆಗ್ಬೋದು, ಅಂದರೆ ಯೂಸ್ ಮಾಡುವಾಗ. ಯಾಕಂದರೆ ಇಲ್ಲಿ ಲೋ ಬ್ಯಾಟ್ರಿಯನ್ನು ಇದು ಯೂಸ್ ಮಾಡ್ತಾ ಇರುತ್ತೆ, ಆ ಒಂದು ಕಾರಣಕ್ಕೆ ಇಲ್ಲಿ ಡಿಸ್ಪ್ಲೇ ಎಫೆಕ್ಟ್ಸ್ ಕೂಡ ಆಗ್ಬೋದು ಸ್ವಲ್ಪ. ಸ್ನೇಹಿತರೆ, ಈ ಒಂದು ಡಿಸ್ಪ್ಲೇ ಎಫೆಕ್ಟ್ಸ್ ನಿಮಗೆ ನಾರ್ಮಲ್ ಆಗಿ ಯೂಸ್ ಮಾಡುವಾಗ ಗೊತ್ತಾಗಲ್ಲ, ಇದು ಹೆವಿ ಯೂಸ್ ಮಾಡುವಾಗ, ಅಂದರೆ ಗೇಮ್ ಅಥವಾ ಬೇರೆ ಯಾವುದೇ ರೀತಿ ಹೆವಿ ಟಾಸ್ಕನ್ನು ಮಾಡುವಾಗ ಸ್ವಲ್ಪ ಡಿಸ್ಪ್ಲೇ ಫ್ರೇಮನ್ನು ಎಫೆಕ್ಟ್ಸನ್ನು ಕೊಡ್ಬೋದು. ಇಲ್ಲಿ ನಾರ್ಮಲ್ ಯೂಸ್ ಮಾಡೋದಕ್ಕೆ ಯಾವುದೇ ರೀತಿ ಎಫೆಕ್ಟ್ ಇಲ್ಲಿ ಆಗಲ್ಲ. ಸ್ನೇಹಿತರೆ, ಈ ಒಂದು ಸೆಟ್ಟಿಂಗ್ಸನ್ನು ನೀವು ನಿಮ್ಮೊಂದು ಮೊಬೈಲಲ್ಲಿ ಆನ್ ಮಾಡ್ಕೊಳ್ಳೋ ಮೂಲಕ ನಿಮ್ಮ ಒಂದು ಬ್ಯಾಟ್ರಿನ ನೀವು ಇಲ್ಲಿ ಸೇವ್ ಮಾಡ್ಬೋದು. ನಿಮ್ಮ ಒಂದು ಮೊಬೈಲಲ್ಲಿ ಬ್ಯಾಟ್ರಿ ಸೆಟ್ಟಿಂಗ್ಸು ಬೇರೆ ರೀತಿಯಲ್ಲೂ ಕೂಡ ಇರ್ಬೋದು ಆಪ್ಷನ್ಗಳು. ನೀವು ಕರೆಕ್ಟಾಗಿ ಚೆಕ್ ಮಾಡಿ ಬೇಕಾದ ಸೆಟ್ಟಿಂಗ್ಸನ್ನು ಮಾತ್ರ ನೀವು ಇಲ್ಲಿ ಆನ್ ಮಾಡಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.